ನಂತರ ನಮ್ಮ ಧಾರವಾಡ ಜಿಲ್ಲೆಯ ಮಾನ್ಯ ಸಿದ್ದರಾಮಯ್ಯನವರು ಸಮಾನತೆಯ ಪಾಠವನ್ನು ಹೇಳಿರ್ತಕ್ಕಂಥ ಮಾನವೀಯ ಪಾಠವನ್ನು ಹೇಳಿರ್ತಕ್ಕಂಥ ಬಸವಣ್ಣನವರನ್ನ ಕರ್ನಾಟಕದ ಸಂಸ್ಕೃತಿ ನಾಯಕ. ಆ ನಿಟ್ಟಿನಲ್ಲಿ ಕೂಡ ಸರ್ಕಾರ ಬಹಳ ಗಂಭೀರವಾದಂಥ ಚಿಂತನೆ ಮಾಡಬೇಕಾಗಿದೆ. ವಿಶೇಷವಾಗಿ ನಿನ್ನೆ ಮಧ್ಯಮವಾಗಿ ಯಾವ ಥರ ಮಾಡ್ಬೋದು, ದೀರ್ಘಾವಧಿಯಲ್ಲಿ ಏನು ಮಾಡ್ಬೋದು ಅನ್ನೋಂಥ 3 ಅಂಶಗಳ ಮೇಲೆ ಆರ್ಥಿಕ ತಜ್ಞರು ಬಹಳಷ್ಟು ಹೋರಾಟ. ನೀರಾವರಿ ಸೌಲಭ್ಯ ಕೂಡ ಇವತ್ತು ಬಹಳ 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 ಏನಂತಂದ್ರೆ ನಮ್ಮಲ್ಲಿ ನದಿಗಳು ಕೃಷ್ಣ. ರೈತರ ಬವಣೆ ಈ ಬರಗಾಲದಲ್ಲಿ ಬಹಳ ಸಮಗ್ರವಾಗಿ 27,000 ಹಳ್ಳಿಗಳಲ್ಲಿ ಕೂಡ ಸಂಕಷ್ಟದಲ್ಲಿದ್ದೀವಿ ನಾವು ರೈತರು. ಈ ದೇಶ ಒಂದಾಗಿ ಉಳಿಲಿಕ್ಕೆ ಭಾರತ ದೇಶ 75 ವರ್ಷ ಯಶಸ್ವಿಯಲ್ಲಿ ನಮಗೆ ಕಂಪ್ನಿ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ ನೋಟಿಸ್ ಕೊಟ್ಟು ನಮ್ಮ ರೈತರಿಗೆ ಗ್ರಾಮೀಣ ಪ್ರದೇಶದಲ್ಲಿ ದೊಡ್ಡ ಕೇಂದ್ರಗಳಿಗೆ ರಾಜ್ಯಾಧ್ಯಕ್ಷರಾದ ಬಡಗಲ್ಪುರ ನಾಗೇಂದ್ರ ಮತ್ತು ಚಾಮರ್ತ್ ಅವರು ಪುಸ್ತಕ ಮತ್ತು ಹೂಗುಚ್ಛ ಕೊಡೋದ್ರ ಮೂಲಕ ಸ್ವಾಗತಿಸ್ತೀವಿ. ಎಲ್ಲರ ಚೋರು ಕೈ ಚಪ್ಪಾಳೆ ಬರಲಿ. ಪುಷ್ಪಾರ್ಚನೆ ನೆರವೇರ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಲ್ಲ ಪ್ರಮುಖ ವೇದಿಕೆ ಇರ್ತಕ್ಕಂಥ ಎಲ್ಲ ಹಿರಿಯರು ಪುಷ್ಪವನ್ನು ಅರ್ಪಿಸುವ ಮೂಲಕ 88ನೆಯ ಪ್ರೊಫೆಸರ್ ಎನ್ ಡಿ ನಂಜುಂಡಸ್ವಾಮಿಯವರ ಹುಟ್ಟುಹಬ್ಬವನ್ನ ಒಂದು ಜನ್ಮ ಜಯಂತಿ ಅದರಲ್ಲಿ ಬಹಳ ಮುಖ್ಯವಾಗಿ ಸಮಾಜ ಕಲ್ಯಾಣ ಇಲಾಖೆಯವರು ಎಸ್ ಸಿ ಮಾದೇವಪ್ಪನವರು ಮುಖ್ಯಮಂತ್ರಿ ಕೃಷಿ ಕ್ಷೇತ್ರದ ಸಮಸ್ಯೆ ಉಚಿತ ವಿದ್ಯುತ್ ಕೊಡ್ತಾ ಬಂದಿದ್ದ ಸರ್ಕಾರ ಹೊಸ ಕಾಯ್ದೆಯನ್ನ ನೀವೇನು ಮಾಡಿಲ್ಲ, ಮಾಡ್ತೀರಿ ಅಂತ ಅಷ್ಟೇ ಹೇಳೋದಕ್ಕಾಗಿನೇ KPTC ಇಲಾಖೆಯವರು ಅನೇಕ ಕಡೆ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರು ಕಾನೂನು ವಿಶ್ವವಿದ್ಯಾಲಯದಲ್ಲಿ ಪ್ರಿನ್ಸಿಪಾಲ್ರಾಗಿದ್ದರು. ಅವರು ಈ ನಾಡಿನ ರೈತರಿಗೆ ಒಂದು ರಕ್ಷಣೆ ಕೊಡಬೇಕು. ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಬಡಗಲ್ಪುರ ನಾಗೇಂದ್ರ ಅವರೇ, ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರೇ, ಶಾಸಕರು, ಮುಖ್ಯಮಂತ್ರಿಗಳ ಸಲಹೆಗಾರರು ಆದಂಥ BR ಪಾಟೀಲ್ ಅವರೇ, ರಾಜಕೀಯ ಕಾರ್ಯದರ್ಶಿಗಳಾದಂಥ ಶ್ರೀ ಗೋವಿಂದರಾಜು ಅವರೇ, ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯ ಅವರೇ,
ಇನ್ನೊಬ್ಬರು ರೈತ ಮುಖಂಡರಾದಂಥ ಮಾಲಿ ಪಾಟೀಲ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ರೈತ ಮುಖಂಡರುಗಳೇ, ಕಾರ್ಮಿಕ ನಾಯಕರಾದಂಥ ಮೈಕೆಲ್ ಫರ್ನಾಂಡಿಸ್ ಅವರೇ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ರೈತ ಮುಖಂಡರುಗಳೇ, ಬಂಧುಗಳೇ, ಮಾಧ್ಯಮದ ಗೆಳೆಯರೇ, ಸಮಯದ ಅಭಾವದಿಂದ ಹೆಚ್ಚು ಭಾಷಣ ಮಾಡಲಿಕ್ಕೆ ಹೋಗಲ್ಲ. ಬಡಗಲ್ಪುರ ನಾಗೇಂದ್ರ ಅವರು ಮತ್ತು ಮಾಲಿ ಪಾಟೀಲ್ ಮತ್ತು ಇತರ ವೀರಸಂಗಯ್ಯ ಅವರೆಲ್ಲ ನನ್ನನ್ನು ಭೇಟಿ ಮಾಡಿ ಬೀದರ್ನಲ್ಲಿ ರೈತ ಹೋರಾಟಗಾರ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರನ್ನು ನೆನಪು ಮಾಡ್ಕೊಳ್ತಕ್ಕಂಥ ರೈತರ ಸಮಾವೇಶವನ್ನು ಏರ್ಪಾಡು ಮಾಡ್ತೀವಿ, ನೀವು ಅಲ್ಲಿ ಬರಬೇಕು ಅಂತ ಹೇಳಿದ್ರು. ಅದು 13ನೇ ತಾರೀಕು ಮಾಡ್ತೀವಿ ಅಂತ. 13ನೇ ತಾರೀಕು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಜನ್ಮದಿನ ಕೂಡ. ನನಗೆ ಅಸೆಂಬ್ಲಿ 12ನೇ ತಾರೀಕಿನಿಂದ ಪ್ರಾರಂಭ ಆಗ್ತದೆ, ಅದರಿಂದ ಅಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳಿದಾಗ, ಇಲ್ಲ 10ನೇ ತಾರೀಕು ಬೆಂಗಳೂರಿನಲ್ಲೇ ಮಾಡ್ತೀವಿ, ನೀವು ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿದ್ರು. ಹಾಗಾಗಿ ಸಾಮಾನ್ಯವಾಗಿ ರಾಜಕೀಯ ಪಕ್ಷದವರನ್ನ, ಅದರಲ್ಲೂ ಮುಖ್ಯಮಂತ್ರಿಯಾಗಿರೋರನ್ನ ರೈತ ಸಮಾವೇಶಗಳಿಗೆ ಕರೆಯೋದು ಕಡಿಮೆ, ಕರೆದೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಆದರೆ ಬಡಗಲ್ಪುರ ನಾಗೇಂದ್ರ ಅವರು ರೈತರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರಬೇಕು, ಆ ಹಕ್ಕೊತ್ತಾಯಗಳನ್ನು ಮಾಡಬೇಕು, ಸರ್ಕಾರ ಅವುಗಳ ಪರಿಹಾರ ಕೊಡ್ತಕ್ಕಂಥ ರೀತಿಯಲ್ಲಿ ಒತ್ತಾಯ ಮಾಡಬೇಕು ಅಂತೇಳಿ ಇವತ್ತು ನನಗೆ ಆಹ್ವಾನ ಕೊಟ್ಟಿದ್ದಾರೆ. ನಾನು ಅತ್ಯಂತ ಸಂತೋಷದಿಂದ ಈ ಸಮಾವೇಶದಲ್ಲಿ ಭಾಗವಹಿಸಿದ್ದೇನೆ. ಪ್ರೊಫೆಸರ್ ನಂಜುಂಡಸ್ವಾಮಿಯವರ ನೆನಪು ಹಾಗೂ ಬೃಹತ್ ರೈತ ಸಮಾವೇಶ ಅಂತೇಳಿ ಇವತ್ತಿನ ಸಮಾವೇಶವನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು. ಪ್ರೊಫೆಸರ್ ನಂಜುಂಡಸ್ವಾಮಿಯವರು ತೀನಸೇಪುರ ತಾಲೂಕಿನವರು, ಮಾಡರಳ್ಳಿಯವರು, ಮಾದೇವಪ್ಪನವ್ರ ಕಾನ್ಸ್ಟಿಟ್ಯೂನ್ಸಿ. ಅವ್ರ ತಂದೆಯವರು ವಕೀಲರಾಗಿದ್ದರು, ಅವ್ರ ಅಣ್ಣನೂ ಕೂಡ ವಕೀಲರಾಗಿದ್ದರು, ನಾಗೇಂದ್ರ ಸ್ವಾಮಿ. ಅವರ ಅಕ್ಕ ನಮ್ಮ ಪಾರ್ಟಿನಲ್ಲಿದ್ದರು, ಅವರು ಡೆಪ್ಟಿ ಮೇಯರ್ ಕೂಡ ಆಗಿದ್ದರು ಮೈಸೂರಿನಲ್ಲಿ. ಸೊ ಒಂದು ರೀತಿ ಅವರ ವಕೀಲರ ಮನೆತನ ಅದು. ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಮೈಸೂರಿನಲ್ಲಿ ಮತ್ತು ವಿದೇಶದಲ್ಲಿ ವ್ಯಾಸಂಗ ಮಾಡದಂಥವ್ರು.
ನನಗೆ ಗೊತ್ತಿರೋ ಮಟ್ಟಿಗೆ ಅವ್ರಿಗೆ ಆಳವಾದಂಥ ಜ್ಞಾನ ಇತ್ತು. ಯಾವುದೇ ವಿಚಾರವನ್ನ ತರ್ಕಬದ್ಧವಾಗಿ ಮಂಡಿಸ್ತಕ್ಕಂಥ ಶಕ್ತಿ ಇತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ನಂಜುಂಡಸ್ವಾಮಿಯವರು ಕೊನೆಯವರೆಗೂ ಕೂಡ ಕ್ರಿಯಾಶೀಲವಾಗಿದ್ದಂಥ ವ್ಯಕ್ತಿ ಅಂತಕ್ಕಂಥದ್ದನ್ನು ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಶಾರದಾ ವಿಲಾಸ್ ಲಾ ಕಾಲೇಜಿಗೆ ಸೇರಿದಾಗ ಅವರು ಶಾರದಾ ವಿಲಾಸ್ ಲಾ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದರು. ನನಗೇನು ಪಾಠ ಮಾಡ್ತಿರ್ಲಿಲ್ಲ, ಅವ್ರು ನಮ್ಮ ಕ್ಲಾಸ್ಗೇನು ಪಾಠ ಮಾಡ್ತಿರ್ಲಿಲ್ಲ. ಅವರು ಶಾರದಾ ವಿಲಾಸ್ ಲಾ ಕಾಲೇಜಿನಲ್ಲಿ ಜುರಿಸ್ಪ್ರುಡೆನ್ಸ್ ಪಾಠ ಮಾಡ್ತಾ ಇದ್ರು. ಆಗ್ಲೇ ಅವರು ಸಮಾಜವಾದಿ ಪಾರ್ಟಿನಲ್ಲಿದ್ದರು. ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ, ಸಾಮಾಜಿಕ ಆರ್ಥಿಕ ಅಸಮಾನತೆಗಳು, ರೈತರ ಸಮಸ್ಯೆಗಳು, ಇವುಗಳ ಬಗ್ಗೆ ಅವರು ಲಾ ಕಾಲೇಜಿನಲ್ಲಿ ಪ್ರೊಫೆಸರ್ ಇದ್ದಾಗಲೇ ನಮ್ಮನ್ನೆಲ್ಲ ಸೇರಿಸ್ಕೊಂಡು ಚರ್ಚೆ ಮಾಡ್ತಾ ಇದ್ರು. ಬಹಳ ಜನ, ಸುಮಾರು 8 ಜನ ಲಾ ಕಾಲೇಜಿನಲ್ಲಿ ಅವರ ಕಟ್ಟ ಅನುಯಾಯಿಗಳಾಗಿದ್ದು ನಾವೆಲ್ಲ. ಬಸವರಾಜು, ನಾನು, ನಿಂಗಯ್ಯ, ಅಣ್ಣೇಗೌಡ, ನರೇಂದ್ರ, ಹೀಗೆ ಬಹಳ ಜನ ಅವರ ಕಟ್ಟ ಅಭಿಮಾನಿಗಳಾಗಿದ್ದು, ಕಟ್ಟ ಅನುಯಾಯಿಗಳು ಕೂಡ ಆಗಿದ್ದು. ಅವರು ಲಾ ಕಾಲೇಜಿನಲ್ಲಿ ಅವರ ಕ್ಲಾಸ್ ಮುಗಿದ ಮೇಲೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗರು. ಚಂದ್ರ ಕೆಫೆ ಅಂತ ಒಂದು ಹೋಟೆಲ್ ಇತ್ತು ಅಲ್ಲಿ, ಕೋರ್ಟ್ ಹತ್ರ, ಲಾ ಕಾಲೇಜಿಗೆ ಹತ್ರ. ಅದು ಶಾರದಾ ವಿಲಾಸ್ ಲಾ ಕಾಲೇಜಿಗೆ ಹತ್ರ. ಅವ್ರು ಸರಸ್ವತಿಪುರಂನಲ್ಲಿ ಇದ್ದರು. ಕೋರ್ಟ್ ಹಿಂಭಾಗ ಅವ್ರ ಮನೆ ಇತ್ತು. ಸರಸ್ವತಿಪುರಂನಲ್ಲಿ ಇರ್ತಿದ್ರು. ತಂದೆಯವ್ರ ಮನೆ ಅದು. ಅಲ್ಲಿ ನಮಗೆ ಬೆಳಿಗ್ಗೆ ಕ್ಲಾಸ್ಗಳಿದ್ದವು. 7ರಿಂದ 10 ಗಂಟೆವರೆಗೆ ಕ್ಲಾಸ್ಗಳು ನಡೀತಿದ್ದವು. ಆಮೇಲೆ 10 ಗಂಟೆ ಮೇಲೆ ಫ್ರೀ ಆಗಿಬಿಡಿ. ಪ್ರೊಫೆಸರ್ ನಂಜುಂಡಸ್ವಾಮಿ ನಮ್ಮನ್ನೆಲ್ಲ ಚಂದ್ರ ಕೆಫೆ ಕರ್ಕೊಂಡೋಗಿ ಒಂದು 5-6 ಸಾರಿ ಟೀ ಕುಡಿಸರು. ಯಾಕಂದರೆ ಒಂದು 2 ಅವರ್ಸ್ ಚರ್ಚೆ ಮಾಡ್ತಿದ್ದರು. 10ರಿಂದ 1 ಗಂಟೆವರೆಗೆ ಒಂದು 3 ಗಂಟೆಗಳ ಕಾಲ ರಾಜಕೀಯ, ರೈತರ ಸಮಸ್ಯೆಗಳು. ಇದಕ್ಕಿಂತ ಮುಖ್ಯವಾಗಿ ಅವರಿಗೆ ಸಮಾಜವಾದಿ ಪಕ್ಷಕ್ಕೆ ಸೇರಿದ್ದರಿಂದ ಒಂದು ಬದ್ಧತೆ ಇತ್ತು ಅವರಿಗೆ. ನಮಗೆ ಹೆಚ್ಚಾಗಿ ನಂಜುಂಡಸ್ವಾಮಿಯವರು ಸಮಾಜವಾದ ಮತ್ತು ಅವ್ರಿಗಿದ್ದಂಥ ಬದ್ಧತೆ, ಸಾಮಾಜಿಕ ಬದ್ಧತೆ, ಇವುಗಳ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡೋರು, ಹೆಚ್ಚು ನಮ್ಮನ್ನೆಲ್ಲ ಆ ರೀತಿ ಫಾಲೋ ಮಾಡಬೇಕು ನೀವು ಅಂತೆಲ್ಲ ಹೇಳ್ಕೊಡೋರು. ಸೊ ಅವ್ರ ಜೊತೆಯಲ್ಲಿ ಟೀ ಕುಡ್ಕೊಂಡು ಸಿಗರೇಟ್ ಸೇರ್ಕೊಂಡಾಗ ಚಾರ್ಮಿನಾರ್ ಸಿಗರೇಟ್ ಸೇದರು ನಂಜುಂಡಸ್ವಾಮಿಯವರು. ನಾವೆಲ್ಲ ಸಿಜರ್ ಸಿಗರೇಟ್ ಸೇರ್ತಿದ್ದೋ. ನಮಗೆ ನಾವು ಸಿಗರೇಟು ಅಷ್ಟೊಂದು ಇಟ್ಕೊಳ್ಳೋಕ್ಕಾಯ್ತಿರ್ಲಿಲ್ಲ. ನಂಜುಂಡಸ್ವಾಮಿಯವರು ಯಾವಾಗಲೂ 1-2 ಪ್ಯಾಕ್ ಸಿಗರೇಟ್ ಇಟ್ಕೊಂಡಿರೋರು. ನಮಗೆಲ್ಲ ಸಿಗರೇಟ್ ಸೇರಿಸೋರು, ಚಾರ್ಮಿನಾರ್ ಸಿಗರೇಟನ್ನು ಕಾಫಿ ಕೊಡಿಸೋರು. ಸುಮಾರು 3 ವರ್ಷ ಬರೀ
ದೇಶದ ರಾಜಕೀಯನೇ ಪ್ರಸ್ತಾಪ ಮಾಡೋದು, ಸಮಾಜದ ಬಗ್ಗೆ ಪ್ರಸ್ತಾಪ ಮಾಡೋದು, ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದು, ಇದನ್ನೇ ಪ್ರತಿದಿನ ಇದನ್ನೇ ಮಾಡ್ತಾ ಇದ್ದೆ. ಒಂದ್ಸಾರಿ ಲಾ ಕಾಲೇಜ್ನಲ್ಲಿ ಈ ಯೂನಿಯನ್ ಎಲೆಕ್ಷನ್ ಬಂತು. ನಂಜುಂಡಸ್ವಾಮಿಯವರು ಏನು ಮಾಡಿದ್ರು, ಯೂನಿಯನ್ ಎಲೆಕ್ಷನ್ ಮಾಡಬೇಕಾದ್ರೆ ನಮ್ಮನ್ನೆಲ್ಲ ಕರೆದು, ನೋಡಪ್ಪ ಇಲ್ಲಿ ಪ್ರಜಾಪ್ರಭುತ್ವನೇ ಇಲ್ಲ, ಯೂನಿಯನ್ ಎಲೆಕ್ಷನ್ನಲ್ಲಿ ಪ್ರಜಾಪ್ರಭುತ್ವ ರೀತಿ ಮಾಡಲಿಕ್ಕೋಸ್ಕರ ನೀವೆಲ್ಲ ಹೋರಾಟ ಮಾಡಬೇಕು ಅಂತ ಹೇಳಿದ್ರು. ಅನಂತ್ ಕೃಷ್ಣನವರು ಪ್ರಿನ್ಸಿಪಾಲ್ರಾಗ, ಲಾ ಕಾಲೇಜು ಪ್ರಿನ್ಸಿಪಾಲ್. ನಾನು ಫಸ್ಟ್ ಇಯರ್ ಲಾನಲ್ಲಿದ್ದೆ. ಯಾಕಂತಂದ್ರೆ ಫೈನಲ್ ಇಯರ್ನವರೇ ಅಧ್ಯಕ್ಷರು ನಿಂತ್ಕೋಬೇಕಾಗಿತ್ತು, ಸೆಕೆಂಡ್ ಇಯರ್ನವರು ಜನರಲ್ ಸೆಕ್ರೆಟರಿ ನಿಂತ್ಕೋಬೇಕಾಗಿತ್ತು, ಫಸ್ಟ್ ಇಯರ್ ಓದ್ತಕ್ಕಂಥವರು ಸೆಕ್ರೆಟರಿ ನಿಂತ್ಕೋಬೇಕಾಗಿತ್ತು, ಆಮೇಲೆ ಒಂದು ಮಹಿಳಾ ಸೆಕ್ರೆಟರಿನೂ ಕೂಡ ಇರ್ತಿತ್ತು. ಇದು ದಿಸ್ ಈಸ್ ಮೋಸ್ಟ್ ಅನ್ಡೆಮೋಕ್ರೆಟಿಕ್ ಅಂತೇಳಿ ಪ್ರೊಫೆಸರು ನಮಗೆಲ್ಲ ಹೇಳ್ಕೊಟ್ರು. ನಾವು ಚಳುವಳಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಈ ಚುನಾವಣೆ ಬೇಡ, ಪ್ರಜಾಪ್ರಭುತ್ವದ ರೀತಿಯಲ್ಲಿ ಚುನಾವಣೆ ಆಗಲಿ, ಯಾರು ಬೇಕಾದರೂ ಅಧ್ಯಕ್ಷ ಕಂಟೆಸ್ಟ್ ಮಾಡ್ಬೋದು, ಯಾರು ಬೇಕಾದರೂ ಜನರಲ್ ಸೆಕ್ರೆಟರಿ ಕಂಟೆಸ್ಟ್ ಮಾಡ್ಬೋದು, ಯಾರು ಬೇಕಾದರೂ ಸೆಕ್ರೆಟರಿ ಕಂಟೆಸ್ಟ್ ಮಾಡ್ಬೋದು ಅಂತೇಳಿ ಹೋರಾಟ ಶುರು ಮಾಡೋದು. ಇದು ಮೊದಲನೇ ಹೋರಾಟ ನಂಜುಂಡಸ್ವಾಮಿಯವರು ನಮಗೆ, ಅಂದರೆ ನಂಜುಂಡಸ್ವಾಮಿಯವರು ಬೇರೆ ಹೋರಾಟಗಳು ಭಾಗವಹಿಸಿದ್ರು, ನಮಗೆ ಮೊದಲನೇ ಹೋರಾಟ ಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ. ಆಮೇಲೆ ಆ ವರ್ಷ ಚುನಾವಣೆ ನಡಿಬಾರ್ದಾಗ ನೋಡ್ಕೊಂಡು ನಾವು ಚುನಾವಣೆ ನಡೀಲಿಲ್ಲ. ಆಮೇಲೆ ಎರಡನೇ ವರ್ಷ ಚುನಾವಣೆ ನಡೆದಾಗ ಆಮೇಲೆ ಬದಲಾವಣೆ ಮಾಡಿಬಿಟ್ರು. ಅದನ್ನು ಬೈಲಾ ಎಲ್ಲ ಬದಲಾವಣೆ ಮಾಡಿ ಲಾ ಕಾಲೇಜ್ನವರು ಮ್ಯಾನೇಜ್ಮೆಂಟ್ನವರು ಒಪ್ಕೊಂಡ್ರು, ಯಾರು ಬೇಕಾದ್ರೂ ಕಂಟೆಸ್ಟ್ ಮಾಡ್ಬೋದು ಅಂತ. ಆ ಚುನಾವಣೆಯಲ್ಲಿ ಬಸವರಾಜನ್ನ ಜನರಲ್ ಸೆಕ್ರೆಟರಿ ನಿಲ್ಲಿಸಿದ್ರು. ಬಸವರಾಜ್ ಅಂತ ಒಬ್ಬರು ಜನರಲ್ ಸೆಕ್ರೆಟರಿ ನಿಲ್ಲಿಸಿದ್ರು. ನಾವು ಗೆದ್ದುಬಿಟ್ಟು ಚುನಾವಣೆಯಲ್ಲಿ, ಸೆಕ್ರೆಟರಿ ಗೆದ್ದುಬಿಟ್ಟು, ಕ್ಲಾಸ್ ರೆಪ್ರೆಸೆಂಟೇಟಿವ್ ಎಲ್ಲ ಗೆದ್ದುಬಿಟ್ಟು. ಸೊ ನಮಗೆ ಜಯ ಸಿಕ್ತು, ಆಗ ಚುನಾವಣೆಯಲ್ಲಿ ಜಯ ಸಿಕ್ತು. ಆಮೇಲೆ ಇನ್ನೊಂದು ಜ್ಞಾಪಕ ಬರ್ತದೆ, ದೇವನೂರು ಮಹಾದೇವ, ನಾವೆಲ್ಲ ದೇವನೂರು ಮಹಾದೇವ ಕನ್ನಡ MA ಓದ್ತಾ ಇದ್ರು ಮಾನಸ ಗಂಗೋತ್ರಿನಲ್ಲಿ. ನಾವು ಫೈನಲ್ ಸೆಕೆಂಡ್ ಇಯರ್ ಲಾನಲ್ಲಿದ್ದೆ. ಆಗ ವೀರೇಂದ್ರ ಪಾಟೀಲರು ಇಲ್ಲಿ ಚೀಫ್ ಮಿನಿಸ್ಟ್ರು. ವೀರೇಂದ್ರ ಪಾಟೀಲ್ ಸರ್ಕಾರದ ವಿರುದ್ಧ ಒಂದು ಚಳುವಳಿ ಮಾಡಬೇಕು ಅಂತೇಳಿ ಚಳುವಳಿನ ಮಾಡೋದು. ಆ ಚಳುವಳಿ ಮಾಡಿದಾಗ ರಾಮಸ್ವಾಮಿ ಸರ್ಕಲ್, ಮೈಸೂರಿನಲ್ಲಿ ರಾಮಸ್ವಾಮಿ ಸರ್ಕಲ್ ಅಂತ ಇದೆ, ಅಲ್ಲಿ 100 ಫೀಟ್ ರೋಡು ಇಂದ ಟೌನ್ ಹಾಲ್ ಅವರಿಗೆ ಪ್ರತಿಭಟನಾ ಮೆರವಣಿಗೆ ಸರ್ಕಾರ, ವೀರೇಂದ್ರ ಪಾಟೀಲ್ ಸರ್ಕಾರದ ವಿರುದ್ಧ. ನಾನು, ದೇವನೂರು ಮಹಾದೇವ, ಇನ್ನೂ ಅನೇಕ ಜನ ಸ್ಟೂಡೆಂಟ್ಸ್ಗಳೆಲ್ಲ ಒಂದು ಮೆರವಣಿಗೆ ನಂಜುಂಡಸ್ವಾಮಿಯವರ ನೇತೃತ್ವದಲ್ಲಿ. ಅದು ಹೋಗಿ ಟೌನ್ ಹಾಲ್ಗೆ ಹೋದಾಗ ಪೊಲೀಸ್ನವ್ರು ಇದಕ್ಕಿದೆಲ್ಲ ಲಾಠಿ ಚಾರ್ಜ್ ಮಾಡಿಬಿಟ್ರು. ನಮಗೆ ಮೊದಲನೇ ಸಾರಿ ಪೊಲೀಸ್ನವರಿಂದ ಏಟು ತಿಂದದ್ದು ಅದೇ. ಬಹುಶಃ 71 72 ಇರಬೇಕು, ನಾನು ಕಾಣಿಸುತ್ತೆ, ಮರ್ತ್ಬಿಟ್ಟಿದ್ದೀನಿ ನಾನು ಸರಿಯಾಗಿ. 71 72 ಇರಬೇಕು. ಇನ್ನೊಂದು ಸಾರಿ ಮೈಸೂರು ಯೂನಿವರ್ಸಿಟಿನಲ್ಲಿ ದೇಜಗೌ ವೈಸ್ ಚಾನ್ಸಲರ್ ಜವರೇಗೌಡರು ವೈಸ್ ಚಾನ್ಸಲರ್, ಅವರ ವಿರುದ್ಧ ಇನ್ನೊಂದು ಚಳುವಳಿಯನ್ನು ರೂಪಿಸ್ತಾವ. ಆ ಚಳುವಳಿನಲ್ಲಿ ಎಂಥದ್ದು ಡಿಗ್ರಿ ಕೊಡ್ತಾರಲ್ಲ, ಏನದು ಕಾನ್ವೊಕೇಶನ್ ಡೇನಲ್ಲಿ ನಾವೆಲ್ಲ ಹೋಗಿ ಕಪ್ ಬಾವುಟ ಪ್ರದರ್ಶನ ಮಾಡೋದು ಅಂತ ತೀರ್ಮಾನ ಮಾಡೋದು. ಕಪ್ ಬಾವುಟ ಪ್ರದರ್ಶನ ಮಾಡೋಕ್ಕೆ ಹೋಗಿದ್ದು, ಅಲ್ಲಿ ಏನು ಪೊಲೀಸ್ನವರು ಆ ದೇಜಗೌ ವೈಸ್ ಚಾನ್ಸಲರ್ ಇದ್ರು, ಚೆನ್ನಾಗಿ ಹೊಡೆದು ಎಳ್ಕ ಹೋದ್ರು ನಮಗೆ. ಆಮೇಲೆ ಬಿಟ್ಬಿಟ್ರು ಅಂತ ಇಟ್ಕೊಳ್ಳೋಣ. ಎರಡನೇ ಸಾರಿ ಪೊಲೀಸ್ನವ್ರು ಹೊಡೆತ ತಿಂದದ್ದು ನಾವು. ಹೀಗೆ ನಂಜುಂಡಸ್ವಾಮಿಯವರು ನಮಗೆ ರಾಜಕೀಯ ಪ್ರೇರಣೆ ಆಗಲಿಕ್ಕೆ ಇವೆಲ್ಲ ಕಾರಣ ಆಯಿತು. ನನಗೆ ನಂಜುಂಡಸ್ವಾಮಿಯವರು, ನನಗೆ ಮತ್ತು ಅನೇಕ ಕೆಲವು ಸ್ನೇಹಿತರುಗಳಿಗೆಲ್ಲ
ಸಮಾಜವಾದಿ ಯುವಜನ ಸಭೆಗೆ ಸೇರಿಸಿ ನಮ್ಮನ್ನು ಸದಸ್ಯರನ್ನಾಗಿ ಮಾಡಿದ್ರು. ಅಲ್ಲಿಗೆ ಸಮಾಜವಾದಿ ಯುವಜನ ಸಭಾ ಮಲ್ಲೇಶ್, ಆಮೇಲೆ ಮಲ್ಲೇಶ್ ಇರಲಿಲ್ಲಾಗ ನಂಜುಂಡಸ್ವಾಮಿ ಅವರು ಮಾಡಿದ್ರು. ಮಲ್ಲೇಶ್ ಆಗಲೇ ಸೋಷಲಿಸ್ಟ್ ಪಾರ್ಟಿನಲ್ಲಿ ಇದ್ದರು. ಮಲ್ಲೇಶು, ರಾಮದಾಸು, ಪ್ರೊಫೆಸರ್ ಇವರು ಕುವೆಂಪು ಅವ್ರ ಮಗ ತೇಜಸ್ವಿ ಇವರೆಲ್ಲ ಇದ್ದರು. ಸೊ ಇವರೆಲ್ಲ ಸೇರಿ ನಂಜುಂಡಸ್ವಾಮಿ, ಮಲ್ಲೇಶು, ರಾಮದಾಸು, ತೇಜಸ್ವಿ, TN ನಾಗರಾಜ್ ಅಂತ ಇದ್ದರು, ಸುಮ್ಮನೆ ಅವರು ಅಡ್ವೊಕೇಟು, ಅವರು ನಾವೆಲ್ಲ ಸೇರಿ ಎವ್ರಿ ಸೋಮವಾರ ಒಂದು ಚರ್ಚಾಕೂಟ ಏರ್ಪಾಡು ಮಾಡ್ತಿದ್ದವು, ಸ್ಟಡಿ ಸರ್ಕಲ್ ಅಂತ. ಆ ಸ್ಟಡಿ ಸರ್ಕಲ್ನಲ್ಲಿ ಇವರೆಲ್ಲ ಇವರೇ ಹೀರೋಗಳು ನಮಗೆ. ನಂಜುಂಡಸ್ವಾಮಿ ಇವರು ಲಂಕೇಶು ಒಂದೊಂದು ಸಾರಿ ಬರೋರು. ಲಂಕೇಶು, ರಾಮದಾಸು, ತೇಜಸ್ವಿ, ಮಲ್ಲೇಶ, ಇವರೆಲ್ಲರೂ ಪ್ರೊಫೆಸರ್ ನಾಗರಾಜು, ಅನಂತಮೂರ್ತಿನೂ ಒಂದೊಂದು ದಿನ ಒಂದೊಂದು ಸಾರಿ ಬರೋರು. ಎಲ್ಲ ಸ್ಟಡಿ ಸರ್ಕಲ್ನಲ್ಲಿ ಮಾಡಿದಾಗ ನಂಜುಂಡಸ್ವಾಮಿಯವರು ಭಾಳ ಭಾಳ ಅಧ್ಯಯನ ಮಾಡಿದ್ರು, ಆಳವಾದಂಥ ಅಧ್ಯಯನ. ಸೊ ಹಾಗಾಗಿ ಆಳವಾದಂಥ ಜ್ಞಾನವನ್ನು ಬೆಳೆಸ್ಕೊಂಡಿದ್ರು. ಯಾವುದೇ ವಿಚಾರದ ಬಗ್ಗೆ ಸ್ಪಷ್ಟತೆ ಇರ್ತಿತ್ತು ಅವರಿಗೆ. ಆಮೇಲೆ ಅವರು ಬೆಂಗಳೂರು ಬಂದ್ಬಿಟ್ರು, ಬೆಂಗಳೂರಿಗೆ ಪ್ರೊಫೆಸರ್ ಆಗಿ ಇಲ್ಲಿ ಬಂದ್ಬಿಟ್ರು. ನಾವು ಫೈನಲ್ ಇಯರ್ ಪ್ಲಾನಲ್ಲಿರುವಾಗಲೇ ಬಂದ್ಬಿಟ್ರು ಇಲ್ಲಿಗೆ. ಸೊ ಹಿಂಗೆ ಮುಂದುವರಿಸ್ಕೊಂಡು ಅವರು ಹೋಗಿ ಅವನೂರ ಜೊತೆ ಸಂಪರ್ಕ ಎಲ್ಲ ಮಾಡ್ಕೊಂಡಿರೋದು. ಅವನೂರು, ಆಮೇಲೆ ಒಂದು ಲಾ ಕಾಲೇಜ್ ಕೂಡ ಅವನೂರು ಲಾ ಮಂತ್ರಿ ಆಗಿದ್ದಾಗ ಒಂದು ಲಾ ಕಾಲೇಜ್ ಕೂಡ ಮಾಡಿಕೊಟ್ರು. ಆಗ ರವಿವರ್ಮ ಕುಮಾರು, ನಮ್ಮ ಯಾರವರು ಜಡ್ಜ್ ಆಗಿದ್ರಲ್ಲ, ನಾಯಕ್ ಇವರೆಲ್ಲ ಅಲ್ಲಿ ಲಾ ಕಾಲೇಜಲ್ಲಿ ಪ್ರೊಫೆಸರ್ಗಳಾಗಿದ್ದರು, ಮಾಡ್ತಾಯಿದ್ರು. ಇವರು ಕೂಡ ಆ ಲಾ ಕಾಲೇಜನ್ನು ನಡೆಸ್ತಾ ಇದ್ರು. ಹೀಗೆ ನಂಜುಂಡಸ್ವಾಮಿಯವರು ಜೀವನದ ಉದ್ದಕ್ಕೂ ಕೂಡ ಕ್ರಿಯಾಶಾಲಿಗಳಾಗಿದ್ದರು. ಆಮೇಲೆ ರೈತ ಸಂಘ HS ರುದ್ರಪ್ಪನವರು ಅಧ್ಯಕ್ಷರಾಗಿದ್ದರು, ಸುಂದರೇಶ ಜನರಲ್ ಸೆಕ್ರೆಟರಿ ಆಗಿದ್ದರು, ನಂಜುಂಡಸ್ವಾಮಿಯವರು ಕಾರ್ಯಾಧ್ಯಕ್ಷರಾಗಿದ್ದರು. ಆಮೇಲೆ ಶ್ಯಾಮಣ್ಣವರಿದ್ದರು. ಸೊ ಹೀಗೆ ರೈತ ಸಂಘ ಪ್ರಾರಂಭ ಮಾಡಿದ್ರು. ಆ ರೈತ ಸಂಘ ಮಾಡಿದ್ಮೇಲೆ ಆಗ ರೈತ ಸಂಘ ಅಂತಂದರೆ ಇಡೀ ಸರ್ಕಾರ ಹೆದರ್ಕೊಳ್ತಕ್ಕಂಥ ರೀತಿಯಲ್ಲಿತ್ತು. ಅಧಿಕಾರಿಗಳು ಗಡಗಡ ಅಂತ ನಡುಗರು, ಅಷ್ಟರ ಮಟ್ಟಿಗೆ ಇತ್ತು ರೈತ ಸಂಘ. ಅಷ್ಟರ ಮಟ್ಟಿಗೆ ಬಲಯುತವಾಗಿತ್ತು ಅಂತಕ್ಕಂಥದ್ದನ್ನ ಗೊತ್ತಿಲ್ಲ ನನಗೆ. ನೀವಿದ್ದ ನಮ್ಮ ಇವರಿದ್ದಾರಲ್ಲ ಯಾವಗಲ್ಲು, ರೇವಣಸಿದ್ದಯ್ಯ, ಸಿರುಗುಪ್ಪ, ರೇವಣಸಿದ್ದಯ್ಯ ಇವರೆಲ್ಲ ಇದ್ದರು. ಆಗ ಅದು ಬಹುಶಃ ತೀವ್ರವಾದದ್ದು 1980ನೇ ಇಸ್ವಿಯಿಂದ. ರೈತ ಸಂಘ ಹೆಚ್ಚು ತೀವ್ರವಾದದ್ದು 1980ನೇ ಇಸ್ವಿಯಿಂದ. ರಂಗನಾಥ್ ಅಂತ ಚಾಮರಾಜನಗರದವರು ಇದ್ದರು. ಅವರು ಮೈಸೂರು ಜಿಲ್ಲಾ, ಆಗ ಚಾಮರಾಜನಗರ ಮೈಸೂರು ಎರಡು ಒಂದೇ ಜಿಲ್ಲೆ ಆಗಿದ್ದು. ಮೈಸೂರು ಜಿಲ್ಲೆ ಅಧ್ಯಕ್ಷರಾದರು ರಂಗನಾಥ್. ನಾನು ಜನರಲ್ ಸೆಕ್ರೆಟರಿ ಆದೆ, ರೈತ ಸಂಘದ ಜನರಲ್ ಸೆಕ್ರೆಟರಿ ಆದೆ. ಸೊ 2 ವರ್ಷ 80ರಿಂದ 82ರವರೆಗೆ ನಾವಿದ್ದು. ಈ ರೇವಣಸಿದ್ದಯ್ಯ, ನಾನು, ಯಾವಗಲ್ಲು ನಾವೆಲ್ಲ 83 ಎಲೆಕ್ಷನ್ಗೆ ನಿಂತ್ಕೋಬೇಕೋ ಬೇಡವೋ ಅಂತ ಚರ್ಚೆ ನಡೀತಾ ಇತ್ತು. ನಾವೆಲ್ಲ ನಿಲ್ಲಬೇಕು ಅಂತ. ನಂಜುಂಡಸ್ವಾಮಿಯವರು ಬೇಡ ಅಂತ, ನಿಲ್ಲೋದು ಬೇಡ ಎಲೆಕ್ಷನ್ಗೆ ಅಂತ. ಆಮೇಲೆ ನಾವು 3 ಜನ ಆಗ್ಬಿಟ್ಟು, ನಾನು, ರೇವಣಸಿದ್ದಯ್ಯ, ಯಾವಗಲ್ಲು 3 ಜನ ವಿರೋಧ ಮಾಡೋದು, ಇಲ್ಲ ಎಲೆಕ್ಷನ್ ನಿಲ್ಲಲೇಬೇಕು ಅಂತ. ಶಿವಮೊಗ್ಗದಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್. ಆಗ ನಾವೆಲ್ಲ ವಾಕೌಟ್ ಮಾಡಿಬಿಟ್ಟು
ಆ ಸಭೆಯಿಂದ ವಾಕೌಟ್ ಮಾಡೋದು, ಎಲೆಕ್ಷನ್ ನಿಲ್ಲೇಬೇಕು ಅಂತ. ಪ್ರೊಫೆಸರ್ ನಂಜುಂಡಸ್ವಾಮಿಯವರು, ರುದ್ರಪ್ಪ, ಸುಂದರೇಶ ಅವರು ನಮ್ಮನ್ನೆಲ್ಲ ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಟ್ರು, ರೈತ ಸಂಘದಿಂದ ಉಚ್ಚಾಟನೆ ಮಾಡಿಬಿಟ್ರು. ನಾನು ಮತ್ತೆ ರೈತ ಸಂಘಕ್ಕೆ ಬರಲಿಲ್ಲ. ಅಲ್ಲಿವರೆಗೆ 2 ವರ್ಷ ಮೈಸೂರು ಜಿಲ್ಲೆಯಲ್ಲಿ ರೈತ ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೆ. ನಾನು ಹಿಂಗೆ ಹಸಿರು ಟೋಪಿ ಹಾಕೊಳ್ಳುವೆ, ಆಗ ಹಸಿರು ಶಾಲು ಮತ್ತು ಹಸಿರು ಟೋಪಿ ಹಾಕೊಳ್ಳುವೆ. ಆಗ ನಾವು ಹಸಿರು ಟೋಪಿ ಹಾಕೊಂಡು ತಾಲೂಕು ಕಚೇರಿಗೆ ಹೋದ್ರೆ ಎಲ್ಲ ಎದ್ದು ನಿಂತ್ಕೊಬಿಡೋದು. ಮಿನಿಸ್ಟರ್ ಕಂಡ್ರು ಭಯ ಆಯ್ತಿರಲಿಲ್ಲ ಅಷ್ಟೊಂದು, ನಮ್ಮ ಕಂಡ್ರು ಭಾರಿ ಭಯ. ಆಮೇಲೆ ಅಧಿಕಾರಿಗಳು ಅವರ ವೆಹಿಕಲ್ಗಳೆಲ್ಲ ತಿರುಗಾಡಕ್ಕೂ ಕೂಡ ಭಯ ಪಡೋರು. ನಾವು ವೆಹಿಕಲ್ಗಳನ್ನೆಲ್ಲ ತಡೆಯೋದು ಮಾಡೋದು ಇವೆಲ್ಲ ಮಾಡ್ತಾ ಇದ್ದವೆಲ್ಲ ಇರಲಿ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ನಮಗೆ ಹೇಳ್ಕೊಟ್ಟಿದ್ದು ಏನಪ್ಪ ಅಂತಂದ್ರೆ, ಅವರು ಬಹಳ ಖಾರವಾದಂಥ ನಿಲುವುಗಳನ್ನು ತಗೊಳ್ತಾ ಇದ್ರು, ಯಾವಾಗ ಗಟ್ಟಿಯಾದಂಥ ನಿಲುವುಗಳನ್ನು ತಗೊಳ್ಳಿ. ಆಮೇಲೆ ಪುಟ್ಟಣ್ಣಯ್ಯ ಆಮೇಲೆ ಬಂದದು ನಮ್ಮ ರೈತ ಸಂಘಕ್ಕೆ, ಪುಟ್ಟಣ್ಣಯ್ಯನವರು ಆಮೇಲೆ ಬಂದರು. ಹಾಂ, 2ನೇ ತಲೆಮಾರು ಅವರು, ನಾವೆಲ್ಲ 1ನೇ ತಲೆಮಾರಿನವರು. ಸೊ ನಾನು ಸುಮಾರು 2.5 ವರ್ಷ ರೈತ ಸಂಘದಲ್ಲಿದ್ದೆ. ಆಮೇಲೆ ನಮ್ಮನ್ನು ಎಕ್ಸ್ಪೆಲ್ ಮಾಡಿಬಿಟ್ರು. ಸ್ವಲ್ಪ ಆಮೇಲೆ ರೈತ ಎಕ್ಸ್ಪೆಲ್ ಮಾಡಿದ್ರು ಕೂಡ ನಂಜುಂಡಸ್ವಾಮಿ ಅವ್ರನ್ನ ಆಗಾಗ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತೇನಾದರೂ ನಾನು ರಾಜಕೀಯ ಪಕ್ಷದ ಸದಸ್ಯನಾಗಿ ಆಗಿದ್ದರೆ ಮತ್ತು ರಾಜಕೀಯ ಪ್ರವೇಶ ಮಾಡಿದರೆ, ರಾಜಕೀಯದಲ್ಲಿ ಆಸಕ್ತಿ ಬೆಳೆದಿದ್ದರೆ ಅದಕ್ಕೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರೇ ಕಾರಣ ಅಂತಕ್ಕಂಥದ್ದು ಮರೀಲಿಕ್ಕೆ ಕಾರಣ. ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಅವ್ರು ಇಲ್ಲೇ ಹೋದರೆ ಬಹುಶಃ ನಾನು ರಾಜಕೀಯಕ್ಕೆ ಬರ್ತಿದ್ನೋ ಇಲ್ಲ ಗೊತ್ತಿಲ್ಲ. ಅದರಿಂದ ಅವ್ರ ರಾಜಕೀಯಕ್ಕೆ ನಾನು ಬಂದದ್ರಿಂದ ಇವತ್ತು ನೋಡಿ 2ನೇ ಸಾರಿ ಚೀಫ್ ಮಿನಿಸ್ಟರ್ ಆಗ್ತಕ್ಕಂಥ ಅವಕಾಶ ಕೂಡ ಈ ರಾಜ್ಯದ ಜನ ಆಶೀರ್ವಾದ ಮಾಡಿ ನಿಮ್ಮೆಲ್ಲರ ಸಹಕಾರದಿಂದ ಬರಲಿಕ್ಕೆ ಸಾಧ್ಯ ಆಯಿತು. ಸೊ ಅಲ್ಲೇ ಹೋಗಿದ್ರೆ, ಯಾಕಂದರೆ ನಾವು ರಾಜಕೀಯ ಕುಟುಂಬ ಅಲ್ಲ ನಮ್ಮದು. ನಮ್ಮಪ್ಪ ಒಂದು ಸಾರಿ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಬಿಟ್ಟಿದ್ದ. ನಮ್ಮಪ್ಪ ಸೋತ್ಬಿಟ್ಟ ಪಂಚಾಯತಿ ಎಲೆಕ್ಷನ್ಗೆ. ಯಾವ ಕಾರಣಕ್ಕೂ ನಮ್ಮ ಮನೆಯಲ್ಲಿ ಯಾರು ರಾಜಕೀಯಕ್ಕೆ ಹೋಗಬಾರ್ದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದ ನಮ್ಮಪ್ಪ. ನಾವೊಂದು ಸಾರಿ 1978ನೇ ಇಸ್ವಿನಲ್ಲಿ ತಾಲೂಕು ಬೋರ್ಡ್ ಎಲೆಕ್ಷನ್ ಬಂತು. ಆ ತಾಲೂಕು ಬೋರ್ಡ್ ಎಲೆಕ್ಷನ್ ನಿಂತ್ಕೋಬೇಕು ಅಂದಾಗ ನಮ್ಮಪ್ಪ ಬೇಡ ಅಂದ್ಬಿಟ್ಟ. ಆಮೇಲೆ ನಂಜುಂಡಸ್ವಾಮಿ ಎಲ್ಲ ಹೇಳಿ, ಇಲ್ಲ ನಿಂತ್ಕೊಳ್ಳೇಬೇಕು ನೀನು ಅಂತ ಎಲ್ಲ ಹೇಳಿದ್ಮೇಲೆ ಊರಿನವ್ರನ್ನೆಲ್ಲ ಪಂಚಾಯತಿ ಮಾಡಿಸಿ ನಮ್ಮ ಅಪ್ಪನಿಗೆ ಒಪ್ಪಿಸಿ ನಾನು ನಿಂತ್ಕೊಂಡದ್ದು. 1 ರೂಪಾಯಿನೂ ನಿನಗೆ ಕೊಡಬೇಡಪ್ಪ ಅಂತ ಹೇಳಿ ಆ ಕಾಲದಲ್ಲಿ 3,000 ರೂಪಾಯಿ ನನಗೆ ಖರ್ಚಾಗಿದ್ದದು ತಾಲೂಕು ಬೋರ್ಡ್ ಮೆಂಬರ್ ಆಗಲಿಕ್ಕೆ. ಆಗ ಭಾಳ ಎಲೆಕ್ಷನ್ನು ಅಂತಂದರೆ ಹಣನೇ ಖರ್ಚು ಮಾಡ್ತಿರ್ಲಿಲ್ಲ, ಜನರೇ ದುಡ್ಡು ಕೊಡೋರು. ಈಗಿನ ಚುನಾವಣೆಗೂ ಆಗಿನ ಚುನಾವಣೆಗೂ ಭಾಳ ವ್ಯತ್ಯಾಸ. 80ರಲ್ಲಿ ಲೋಕಸಭೆಗೆ ನಿಲ್ಬೇಕಾ ಬಂತು. ನಾನು ನಂಜುಂಡಸ್ವಾಮಿ ಹೋಗಿ ಕೇಳಿದೆ, ಎಲೆಕ್ಷನ್ ನಿಂತ್ಕೊಳ್ಳೋ ಬೇಡೋ ಅಂತ. ನಿಲ್ಲೇಬೇಕು, ನಾನು ನಿನ್ನ ಸಹಾಯ ಮಾಡ್ತೀನಿ ಅಂತದ್ದು. ಆಮೇಲೆ ಒಂದು ಕಾರ್ ಇಟ್ಟಿದ್ರು, ಪ್ಲೈಮೂತ್ ಕಾರು, ನಂಜುಂಡಸ್ವಾಮಿಯವರು. ಪಾರ್ಲಿಮೆಂಟ್ ನಿಂತ್ಕೊಂಡೆ ನಾನು 80ರಲ್ಲಿ ಮೈಸೂರು ಪಾರ್ಲಿಮೆಂಟ್. ಆ ಕಾರು ಹಳೆಯ ಕಾರು, ಅದು ಮಧ್ಯೆ ಕೆಟ್ಟೋಗ್ಬಿಡೋದು, ತಳ್ಳೋದೇ ಕಷ್ಟ ಆಗ್ಬಿಡ್ತು ನಮಗೆ. ಆಮೇಲೆ 1 ವಾರ ಓಡಿಸ್ಬಿಟ್ಟು ಪ್ರೊಫೆಸರ್ ನಂಜುಂಡ ತಗೊಳ್ಳಿ ಪ್ರೊಫೆಸರ್ ಅಂದ್ಬಿಟ್ಟು ಕೊಟ್ಬಿಟ್ಟೆ, ವಾಪಸ್ ಕೊಟ್ಬಿಟ್ಟೆ. ಸೊ ಹಿಂಗೆ ಇವತ್ತು ರಾಜಕೀಯ ಕ್ಷೇತ್ರಕ್ಕೆ ನಾವು ಕಾಲಿಡಬೇಕಾದ್ರೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಕಾರಣ ಅಂತಕ್ಕಂಥದ್ದನ್ನ ಅನೇಕ ಬಾರಿ ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತೀನಿ. ನಂಜುಂಡಸ್ವಾಮಿಯವ್ರನ್ನ ಇವತ್ತು ನಾನು ನೆನ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಂಜುಂಡಸ್ವಾಮಿಯವರಿಂದ ಇವತ್ತು ನಾನು ರಾಜಕೀಯದಲ್ಲಿ ಈ ಮಟ್ಟಕ್ಕೆ ಬೆಳೀಬೇಕಾದ್ರೆ ನಂಜುಂಡಸ್ವಾಮಿಯವರ ಪ್ರಾರಂಭಿಕ ಕಾಂಟ್ರಿಬ್ಯೂಷನ್ ಕೂಡ ಕಾರಣ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಮಾಡ್ತೀನಿ. ನಾನು ಅದನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ, ನಂಜುಂಡಸ್ವಾಮಿಯವರನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ.
ಇನ್ನೂ ಅನೇಕ ಕಥೆಗಳಿದ್ದಾವೆ ನಂಜುಂಡಸ್ವಾಮಿ ಅವ್ರ ಬಗ್ಗೆ ಹೇಳಕ್ಕೆ ಹೋಗಲ್ಲ ನಾನು, ಭಾಳ ಇದ್ದಾವೆ. ಅದರಿಂದ ಈ ರೈತ ಸಂಘ ಇವತ್ತು ಏನಾದರೂ ಬೆಳೆದಿದ್ರೆ, ಇವತ್ತು ಅನೇಕ ಗುಂಪುಗಳಾಗ್ಬಿಟ್ಟಿದ್ದಾವೆ, ಅದು ಬೇರೆ ವಿಚಾರ. ಬಟ್ ಆ ಕಾಲದಲ್ಲಿ ಒಂದೇ ಒಂದು ರೈತ ಸಂಘ ಇತ್ತು. ನಾನು ಜನರಲ್ ಸೆಕ್ರೆಟರಿ ಆಗಿದ್ದಾಗ ಒಂದೇ ರೈತ ಸಂಘ. ಇವತ್ತು ಅದರ ಪರಿಣಾಮ ಭಾಳ ಸಂಘಟನೆಗಳ ಮೇಲೆ ಆಗಿದೆ, ಸಮಾಜದ ಮೇಲೆ ಆಗಿದೆ, ಸರ್ಕಾರದ ಮೇಲೆ ಆಗಿದೆ. ಒಂದು ಸಾರಿ ನಾನು ಆಗ ವರ್ಣನಾಲೆ ಚಳವಳಿ ಮಾಡ್ತಾ ಇದ್ದೆ, ರೈತ ಸಂಘದಲ್ಲಿ ಇದ್ದಾಗಲೇ ವರ್ಣನಾಲೆ ಚಳವಳಿ ಮಾಡ್ತಾ ಇದ್ದೆ. ವರ್ಣನಾಲೆ ಆಗಬೇಕು ಅಂತ, ಮಂಡ್ಯದವರು ಆಗಬಾರ್ದು ಅಂತ, ಪುಟ್ಟಣ್ಣ ದರ್ಶನ್ ಆಗಬಾರ್ದು ಅಂತ, ಮಾದೇಗೌಡ ಅವರೆಲ್ಲ ವರ್ಣನಾಲೆ ಆಗಬಾರ್ದು ಅಂತ, ನಾವು ಆಗಬೇಕು ಅಂತ ಚಳವಳಿ ಮಾಡ್ತಾ ಇದ್ದು. ರಿಲೇ ಹಂಗರ್ ಸ್ಟ್ರೈಕ್ ಮಾಡ್ತಾ ಇದ್ದ. ಆಗ ಗುಂಡೂರಾಯರು ಚೀಫ್ ಮಿನಿಸ್ಟರ್, ಗುಂಡೂರಾಯರು ಚಳವಳಿ ಎಲ್ಲ ಕಡೆ ರಾಜ್ಯ ತುಂಬ ಮಾಡ್ತಾ ಇದ್ರು, ನಾವು ಮಾಡ್ತಾ ಇದ್ದೋ. ಆಗ ಗುಂಡೂರಾಯರು ಒಂದು ಸಾರಿ ವಿಧಾನಸಭೆಯಲ್ಲಿ ಮೀಟಿಂಗ್ ಕರೆದಿದ್ರು, ರೈತರ ಮೀಟಿಂಗು. ಆಗ ನಾನು ಮರ್ತ್ಬಿಟ್ಟಿದ್ದೀನಿ, ಯಾರೋ ಚೀಫ್ ಸೆಕ್ರೆಟರಿ ಇದ್ದರು. ಗುಂಡೂರಾಯರೇ, ಈ ಚೀಫ್ ಸೆಕ್ರೆಟರಿ ಇದ್ದಾರಲ್ಲ, ಇವ್ರನ್ನ ಹೊರಗಡೆ ಕಳಿಸ್ಬಿಡಿ, ನಾವು ಚರ್ಚೆ ಮಾಡೋಕ್ಕಾಗಲ್ಲ. ಈ ಅಧಿಕಾರಿ ಇಟ್ಕೊಂಡು ಇವ್ರನ್ನ ಇಟ್ಕೊಂಡು ನಾವು ಚರ್ಚೆ ಮಾಡೋಂಗಿಲ್ಲ, ಅಧಿಕಾರಿಗಳಿಂದ ಇವತ್ತು ದೇಶ ಹಾಳಾಗಿರೋದು ಅಂತ ಅವರ ಅಭಿಪ್ರಾಯ ಇದ್ದದ್ದು, ನಂಜುಂಡಸ್ವಾಮಿ ಅವರ ಅಭಿಪ್ರಾಯ. ಇವರು ಬೇಡ ಅಂತ ಹೇಳಿ ಕೊನೆಗೆ ಗುಂಡೂರಾಯರಿಗೆ ಅಷ್ಟೊಂದು ಒತ್ತಡ ಹಾಕಿ ಮಾಡಿದ್ರು. ಅವತ್ತು ನಂಜುಂಡಸ್ವಾಮಿಯವರ ಭಾಷಣ ಭಾಳ ಐತಿಹಾಸಿಕವಾದಂಥ ಭಾಷಣ ಅವತ್ತು ಮಾಡಿದ್ದು ಸರ್ಕಾರದ ವಿರುದ್ಧ. ಬಹುದಾ ನೇರವಾಗಿ, ನಿಷ್ಠುರವಾಗಿ, ಕಠಿಣವಾಗಿ ನಂಜುಂಡಸ್ವಾಮಿಯವ್ರ ಥರ ಹೇಳೋರು ಯಾರು ನಾನು ಮತ್ತೆ ನೋಡಲಿಕ್ಕೆ ಸಾಧ್ಯ ಆಗಲ್ಲ. ಆಮೇಲೆ ಭಾಳ ಸಾರಿ ನಮಗೆ ಹೇಳೋರು, ನೀನು ಓದಿಲ್ಲ, ಕೂತ್ಕೋ, ಈ ಬೆರಳಿದೆಯಲ್ಲ, ಇದು ನಂಜುಂಡಸ್ವಾಮಿಯವ್ರು ಯಾವಲ್ಲೂ ಈ ಬೆರಳು, ಬಲದ ಕೈದ ಬೆರಳು, ನೀನು ಕೂರು, ನಿನಗೆ ಗೊತ್ತಿಲ್ಲ, ನೀನು ಓದ್ಕೊಂಡಿಲ್ಲ, ನಿನಗೆ ಬದ್ಧತೆ ಇಲ್ಲ, ಕೂರು ಅಂತಂದರು. ಹಿಂಗೆ ಹೇಳೋರು. ಒಂದು ಸಾರಿ ಮಲ್ಲೇಶ್ಗೂ ಅವ್ರಿಗೂ ಜಗಳ ಆಗೋಯ್ತು. ಮಲ್ಲೇಶ್ಗೆ, ಮಲ್ಲೇಶ್ ನೀವು ಕೂರ್ರಿ ಅಂದರು. ಮಲ್ಲೇಶ್, ನಾನು ಬೆರಳನ್ನೇ ಮುರಿದಾಕ್ಬಿಡ್ತೀನಿ ಅಂತ ಮಲ್ಲೇಶ್ ಇದು. ಸೊ ಇದು ಚರ್ಚೆನಲ್ಲಿ ನಡೆದಿದ್ದಂಥ ವಿಚಾರಗಳು. ಅವೇನೇ ಆಗಲಿ ನಾನು ಈಗ ಅವನ್ನೆಲ್ಲ ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ. ನಂಜುಂಡಸ್ವಾಮಿಯವರು ಭಾಳ ಖಾರವಾಗಿ ಮಾತಾಡ್ತಾ ಇದ್ರು. ಅದಕ್ಕೆ ಕಾರಣ ಆಳವಾದಂಥ ಜ್ಞಾನ. ಯಾರಿಗೆ ವಿಷಯ ಗೊತ್ತಿಲ್ಲದೆ ಹೋದರೆ, ಬದ್ಧತೆ ಇಲ್ಲದೆ ಹೋದರೆ ವಿಷಯ ಮಂಡನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆ ವಿಷಯನ ಸಮರ್ಥನೆ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಅಂಕಿ ಅಂಶಗಳ ಮೂಲಕ ಹೇಳೋದು, ಎಲ್ಲವನ್ನು ಕೂಡ ಅಂಕಿ ಅಂಶಗಳ ಮೂಲಕ ನಂಜುಂಡಸ್ವಾಮಿಯವರು ಹೇಳ್ತಕ್ಕಂಥ ಆ ಶಕ್ತಿಯನ್ನ ನಂಜುಂಡಸ್ವಾಮಿಯವರು ಪಡ್ಕೊಂಡಿದ್ರು. ಹಾಗಾಗಿ ನಂಜುಂಡಸ್ವಾಮಿಯವರ ಕೊಡುಗೆ ಈ ನಾಡಿಗೆ, ರೈತ ಕೃಷಿ ಕ್ಷೇತ್ರಕ್ಕೆ, ರೈತರಿಗೆ ಅಪಾರವಾದಂಥ ಕೊಡುಗೆ ಇದೆ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈಗ ಇವರೆಲ್ಲ ಇಲ್ಲಿದ್ದಾರಲ್ಲ, ಅವರಿಂದಲೇ ಪ್ರೇರೇಪಿತರಾಗಿದ್ದವು ಭಾಳ ಜನ. ಏನ್ರಿ ಮಾಲಿ ಪಾಟೀಲ್ರೆ, ಬಡಗಲ್ಪುರ ನಾಗೇಂದ್ರ ಅವರು, ಪುಟ್ಟಣ್ಣಯ್ಯನವರು, ನೀನಿರಲಿಲ್ಲ ಇನ್ನು, ಪುಟ್ಟಣ್ಣಯ್ಯನವರು, ಇವರೆಲ್ಲ ಇವತ್ತು ವೀರ ಸಂಗಯ್ಯ, ಆಮೇಲೆ ಪ್ರಭು, ಇವರೆಲ್ಲರಿಗೂ ಕೂಡ ಪ್ರೇರಣೆ ಆಗಿದ್ದರೆ ಅದು ನಂಜುಂಡಸ್ವಾಮಿಯವರಿಂದ, ನನಗೆ ಪ್ರೇರಣೆ ಆಗಿದ್ದರೆ ನಂಜುಂಡಸ್ವಾಮಿಯವರಿಂದ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅವರ ಕೊಡುಗೆ ವಿವರಿಸ್ಲಿಕ್ಕೆ ಆಗೋದಿಲ್ಲ, ಅಪಾರವಾದಂಥ ಕೊಡುಗೆ ಇದೆ. ನಾನು ಕೊನೆಯಲ್ಲಿ ಅವರು ಆಸ್ಪತ್ರೆ ಸೇರಿದ್ದರು, ಕಿದ್ವಾಯ್ ಆಸ್ಪತ್ರೆ ಸೇರ್ಕೊಂಡ್ಬಿಟ್ಟಿದ್ರು. ಕೊನೆಯವರೆಗೂ ಕೂಡ ಅವರು ಸಾಯ್ತೀವಿ ಅಂತ ಗೊತ್ತಿದ್ರೂ ಕೂಡ ಭಾಳ
ಅವರ ಬದ್ಧತೆ ಇದೆಯಲ್ಲ ಅದರಲ್ಲಿ ಸ್ವಲ್ಪನೂ ಕೂಡ ಚೇಂಜಸ್ ಆಗಿಲ್ಲ. ಆ ಥರ ಇದ್ದಂಥ ಒಬ್ಬ ವ್ಯಕ್ತಿ ಅವರು ಇನ್ನ ಭಾಳ ದಿನ ಬದುಕಬೇಕಾಗಿತ್ತು, ಇನ್ನು ಭಾಳ ದಿನ ಬದುಕಬೇಕಾಗಿತ್ತು. ಈಗ ಅವ್ರ ಮಕ್ಕಳುಗಳಿದ್ದಾರೆ, ಅವರು ರೈತ ಸಂಘದಲ್ಲಿದ್ದಾರೆ. ಬಂದಿಲ್ವ ಚುಕ್ಕಿ ಅವರ ಮಗಳು ಕೂಡ ರೈತ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನೀವೆಲ್ಲರೂ ಕೂಡ ರೈತ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಇವಾಗ ಬಡಗಲ್ಪುರ ನಾಗೇಂದ್ರ ಅವರು ಇವತ್ತಿನ ಸಮಾವೇಶದಲ್ಲಿ ಕೆಲವು ಹಕ್ಕೊತ್ತಾಯಗಳನ್ನು ಮಂಡಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಲ್ಯಾಂಡ್ ರಿಫಾರ್ಮ್ಸ್ ಅಮೆಂಡ್ಮೆಂಟ್ ಆಕ್ಟ್ 2020 ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಡೆಫಿನೆಟ್ ಆಗಿ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದನ್ನು ಮಾಡ್ತೀವಿ. APM ಆಕ್ಟ್ ಅಮೆಂಡ್ಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಈಗಾಗಲೇ ಮಾಡಿದ್ದೀವಿ. ಜಾಯಿಂಟ್ ಸೆಲೆಕ್ಟ್ ಕಮಿಟಿಗೆ ಹೋಗಿದೆ. ಅದು ಬಂದ ಮೇಲೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಜಾಯಿಂಟ್ ಸೆಲೆಕ್ಟ್ ಕಮಿಟಿ ರಿಪೋರ್ಟ್ ಬಂದ ತಕ್ಷಣ ಅದನ್ನು ಕೂಡ ಕಾನೂನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅನೇಕ ಒತ್ತಾಯಗಳಿದ್ದಾವೆ, ಎಲ್ಲನೂ ಹೇಳಕ್ಕೆ ಹೋಗಲ್ಲ. ಸುಮಾರು 19-20 ಸಲ ಇದ್ದಾವೆ. ಯಾವ್ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಕೃಷಿ ಕ್ಷೇತ್ರಕ್ಕೆ ಇವತ್ತು ಅನ್ನದಾತ ಕೃಷಿಕ ಇವತ್ತೇನಾದರೂ ಆಹಾರದ ಸ್ವಾವಲಂಬನೆ ಆಗಿದ್ದರೆ ಅದು ರೈತ ಸಮುದಾಯದಿಂದ ಅಂತಕ್ಕಂಥದ್ದನ್ನು ಅರಿವು ನಮಗಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಆಹಾರದ ಸ್ವಾವಲಂಬನೆ 143 ಕೋಟಿ ಭಾರತದ ಜನಸಂಖ್ಯೆ ಇದ್ದಾರಲ್ಲ, ಆ 143 ಕೋಟಿ ಜನರ ಆಹಾರದ ಸ್ವಾವಲಂಬನೆ ಆಗಿದ್ದರೆ ಅದಕ್ಕೆ ರೈತರು ಕಾರಣ ಅಂತಕ್ಕಂಥದ್ದನ್ನು ಇವತ್ತು ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ನಾವು 3 ವರ್ಗದ ಜನರನ್ನು ಯಾವಾಗಲೂ ಸ್ಮರಿಸ್ಕೋಬೇಕಾಗ್ತದೆ. ಒಂದು ರೈತರು, ಎರಡನೇದು ಸೈನಿಕರು, ಮೂರನೇದು ಟೀಚರ್ಗಳು, ರೈತರು ಮತ್ತು ಸೈನಿಕರು. ಇವರನ್ನು ಯಾವಾಗಲೂ ಕೂಡ ಸ್ಮರಿಸ್ಕೋಬೇಕಾಗ್ತದೆ. ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಇವ್ರನ್ನೆಲ್ಲ ಸ್ಮರಿಸ್ಕೊಳ್ತಕ್ಕಂಥದ್ದು. ದೇಶ ಕಾಯೋರು, ನಮಗೆ ಶಿಕ್ಷಣ ಕೊಡ್ತಕ್ಕಂಥವ್ರು, ಮತ್ತು ಆಹಾರ ಉತ್ಪಾದನೆ ಮಾಡಿ ಆಹಾರದ ಸ್ವಾವಲಂಬನೆಯನ್ನು ಮಾಡ್ತಕ್ಕಂಥವ್ರು. ಇವರು 3 ವರ್ಗದ ಜನರನ್ನು ನಾವು ಸ್ಮರಿಸ್ಕೋಬೇಕಾಗ್ತದೆ ಯಾವಾಗಲೂ. ಅವ್ರು ಇಲ್ಲೇ ಹೋದರೆ ದೇಶ ಭಾಳ ಕಷ್ಟದಲ್ಲಿ ಇರ್ತಕ್ಕಂಥದ್ದು. ಬಟ್ ನಾಗೇಂದ್ರ ಅವರು ಹೇಳಿದ್ರು, ರೈತರಿಗೆ ಈಗ ಹೆಣ್ಣು ಸಿಕ್ಕರೆ ಕಷ್ಟ ಅಂತ. ನಾವೆಲ್ಲ ರೈತರ ಮಕ್ಕಳೇ. ಹೆಚ್ಚಾಗೆಲ್ಲ ರಾಜಕಾರಣಿಗಳು ಇಲ್ಲಿರೋರೆಲ್ಲ ಬಹುತೇಕವಾಗಿ ರೈತರ ಮಕ್ಕಳೇ ಜಾಸ್ತಿ ಇರೋರು. ಭಾರತ ದೇಶ ಇರ್ಬೋದು, ಕರ್ನಾಟಕ ರಾಜ್ಯ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಿರ್ಬೋದು, ರೈತರು ಅಲ್ಲೇ ಇದ್ದವರು ಭಾಳ ಕಡಿಮೆ. ರೈತರ ಮಕ್ಕಳೇ ಜಾಸ್ತಿ ಇರೋರು. ಸೊ ಅದರಿಂದ ಅದ್ರ ಬಗ್ಗೆ ಕೂಡ ನಾವು ಯಾಕಂತಂದರೆ ಕೃಷಿನ ಲಾಭದಾಯಕ ಮಾಡಿದ್ರೆ ಹೊಸ ಈ ಸಮಸ್ಯೆ ಇರಲಿಕ್ಕೆ ಸಾಧ್ಯ ಇಲ್ಲ. ಕೃಷಿ ಲಾಭದಾಯಕ ಆಗಬೇಕು ಅಂತಕ್ಕಂಥದ್ದು. ಕೃಷಿ ಲಾಭದಾಯಕ ಆಗದೇನೆ ಕೃಷಿ ಉಳಿಲಿಕ್ಕೆ ಕಷ್ಟ ಆಗ್ತದೆ. ರೈತರು ಅದ್ರ ಮೇಲೆ ಅವಲಂಬನೆ ಆಗಲಿಕ್ಕೆ ಕಷ್ಟ ಆಗ್ತದೆ. ಈಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಸುಮಾರು 80% ರೈತರು ಕೃಷಿ ಮೇಲೆ ಅವಲಂಬನೆ ಆಗಿದ್ರು, ಹಳ್ಳಿಗಾಡಿನಲ್ಲಿ ವಾಸ ಮಾಡ್ತಾ ಇದ್ರು. ಈಗ 60% ಬಂದ್ಬಿಟ್ಟಿದೆ. ಭಾಳ ಜನ ಅಫ್ಕೋರ್ಸ್ ಉದ್ಯೋಗ ಸಿಕ್ಕಿದೆ, ಹೊರಗಡೆ ಹೋಗಿದ್ದಾರೆ. ಆಮೇಲೆ ಕೆಲವರೆಲ್ಲ ವ್ಯವಸಾಯ ಬಿಟ್ಬಿಟ್ಟು ಪಟ್ಟಣ ಸೇರ್ಬಿಟ್ಟಿದ್ದಾರೆ. ಗುಡಿ ಕೈಗಾರಿಕೆಗಳ ಮೇಲೆ ಅವಲಂಬನೆ ಆಗಿದ್ದವರೆಲ್ಲ ಪಟ್ಟಣ ಸೇರ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಕೃಷಿ ಮೇಲೆ ಅವಲಂಬನೆ ಆಗಿದ್ದಂಥ ಹಳ್ಳಿ ಬದುಕು ಮಾಡ್ತಿದ್ದಂಥ ಅನೇಕ ಜನ ಇವತ್ತು ಕಡಿಮೆಯಾಗಿ ಪಟ್ಟಣ ಸೇರ್ತಕ್ಕಂಥ ಕೆಲಸ ಆಗಿದೆ. ಅದರಿಂದ ಪಟ್ಟಣಗಳಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು ಕೂಡ ಆಗ್ತಾ ಇದೆ. ಇವೆಲ್ಲವನ್ನು ಕೂಡ ಸರಿದೂಗಿಸ್ಕೊಂಡು ಹೋಗ್ಬೇಕಾಗ್ತದೆ. ನಾನು
ಈ ಸಾರಿ ಏನೇನು ನಿಮ್ಮ ಹಕ್ಕೊತ್ತಾಯಗಳಿದ್ದಾವೆ ಆ ಹಕ್ಕೊತ್ತಾಯಗಳನ್ನು ಗಂಭೀರವಾಗಿ ಪರಿಗಣಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ನ್ಯಾಷನಲ್ ಮ್ಯಾನಿಫೆಸ್ಟೋ ಕಮಿಟಿ ಬಂದಿದೆ. ಮುಂದಿನ ಚುನಾವಣೆಗೆ ಲೋಕಸಭೆಗೆ ನಮ್ಮ ಮ್ಯಾನಿಫೆಸ್ಟೋ ಹೇಗಿರಬೇಕು ಅಂತಕ್ಕಂಥದ್ದು ಸಾರ್ವಜನಿಕರ ಅಭಿಪ್ರಾಯವನ್ನು ಕೇಳ್ತಾರೆ. ಹಾಗೆಯೇ ರೈತ ಸಂಘಟನೆಗಳ ಅಭಿಪ್ರಾಯವನ್ನು ಕೂಡ ಕೇಳಿದ್ದಾರೆ. ಹಾಗೆ ಬಡಗಲ್ಪುರ ನಾಗೇಂದ್ರ ಅಲ್ಲಿ ಹೋಗಿ ಬಂದಿದ್ದಾರೆ. ಅಲ್ಲಿಗೆ ಅವರ ನಿಲುವುಗಳನ್ನು ಕೂಡ ಹೇಳ್ಬಿಟ್ಟು ಬಂದಿದ್ದಾರೆ. ರೈತ ಸಂಘದ ನಿಲುವುಗಳು ಏನು ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ನಾನು ಕೂಡ ಆ ಮ್ಯಾನಿಫೆಸ್ಟೋ ಕಮಿಟಿನಲ್ಲಿ ಒಬ್ಬ ಸದಸ್ಯ ಇದ್ದೀನಿ. ನಾನು ಅಲ್ಲಿಗೆ ಹೋಗಬೇಕಾಗಿತ್ತು, ಅಲ್ಲಿ ಹೋಗಬೇಕಾಗಿದೆ ಈಗ. ಅದರಿಂದ ಹೆಚ್ಚು ಹೊತ್ತು ಮಾತಾಡೋಕ್ಕೆ ಹೋಗಲ್ಲ. ನಾವು ನಿಮ್ಮ ಜೊತೆ ಇರ್ತೀವಿ. ನೀವೆಲ್ಲರೂ ಕೂಡ ಒಂದು ನಿಲುವನ್ನು ಏನು ತಗೊಂಡಿದ್ದೀರಿ, ಕೋಮುವಾದಿಗಳ ವಿರುದ್ಧವಾದಂಥ ನಿಲುವನ್ನು ತಗೊಂಡಿರ್ತಕ್ಕಂಥದ್ದು ಬಹಳ ಸ್ವಾಗತಾರ್ಹ. ಕೋಮುವಾದಿಗಳ ವಿರುದ್ಧವಾದಂಥ ನಿಲುವನ್ನು ನೀವು ತಗೊಂಡಿರ್ತಕ್ಕಂಥದ್ದು, ಜೊತೆಗೆ ರೈತರ ಸಮಸ್ಯೆಗಳನ್ನು ತಗೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಅಗತ್ಯ. ಇವತ್ತು ಒಂದು ಸಮಾಜ ಆರೋಗ್ಯಕರವಾಗಿ ಇರಬೇಕಾದ್ರೆ ಹೋರಾಟಗಳು ಕೂಡ ಇರಬೇಕಾಗ್ತದೆ. ಅದು ಪ್ರಜಾಪ್ರಭುತ್ವದ ಲಕ್ಷಣ. ಹೋರಾಟಗಳು ಬೇಕಾಗ್ತವೆ. ಹೋರಾಟಗಳು ಇಲ್ಲದೆ ಹೋದರೆ ಬಹುಶಃ ನಮ್ಮನ್ನು ಯಾರು ಈ ಸಮಾಜದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವು ಇವತ್ತು ಕಾಣಬೇಕಾಗ್ತದೆ. ಹಾಗಾಗಿ ಹೋರಾಟಗಳು ಅಗತ್ಯ, ಸಂಘಟನೆಗಳು ಅಗತ್ಯ. ಆ ಮೂಲಕ ಸರ್ಕಾರವನ್ನು ಆಗಿಂದಾಗಿ ಎಚ್ಚರಿಸ್ತಕ್ಕಂಥ ರೈತರ ಸಮಸ್ಯೆಗಳಿಗಿರ್ಬೋದು ಅಥವಾ ಬೇರೆ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಭಾಳ ಸಂತೋಷ. ಇವತ್ತು ನೀವೆಲ್ಲ ಪಾಪ ಭಾಳ ಜನ ಹೇಳಿದ್ರು, ಈಗ ಅವರು ಬದುಕನ್ನೇ ಬಿಟ್ಟು ಈ ಸಂಘಟನೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಭಾಳ ಜನ ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು, ರೈತರಿಗೋಸ್ಕರ ಇಡೀ ಜೀವನ ಮುಡುಪಾಗಿಡ್ತಕ್ಕಂಥದ್ದು. ನಂಜುಂಡಸ್ವಾಮಿಯವರು ಕೂಡ ಇಡೀ ಜೀವನನ ಮುಡುಪಾಗಿಟ್ಟಿದ್ರು ರೈತ ಸಂಘಟನೆಗೋಸ್ಕರ, ಸಮಾಜದ ಸಮಸ್ಯೆಗಳಿಗೋಸ್ಕರ. ನೀವು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ನನಗೆ ಈ ಸಮಾವೇಶದಲ್ಲಿ ಭಾಗವಹಿಸಿ ನಂಜುಂಡಸ್ವಾಮಿಯವರನ್ನು ನೆನಪು ಮಾಡ್ಕೊಳ್ತಕ್ಕಂಥ ಅವಕಾಶ ಕಲ್ಪಿಸ್ಕೊಟ್ಟಂಥ ಬಡಗಲ್ಪುರ ನಾಗೇಂದ್ರ ಅವರಿಗೆ ಮತ್ತು ಇತರ ಎಲ್ಲ ಮುಖಂಡರುಗಳಿಗೆ ನಿಮಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.